ರಾಜ್ಯದಲ್ಲಿ ಈಗ ಮತ್ತೆ ಧರ್ಮದಂಗಲ್ ಆರಂಭವಾಯ್ತಾ ಅನ್ನುವಂತಹ ಬೆಳವಣಿಗೆ ಕಾಣಿಸಿಕೊಳ್ತಾ ಇದೆ. ಎಲ್ಲಿ? ಚಿತ್ರದುರ್ಗದಲ್ಲಿ ಈ ಬೆಳವಣಿಗೆ ಆಗ್ತಾ ಇದೆ. ಏನಾಯ್ತಲ್ಲಿ? ಒಂದು ಕಾಮಗಾರಿಯನ್ನ ಆರಂಭ ಮಾಡ್ತಾ ರಾಜ್ಯದಲ್ಲಿ ಈಗ ಧರ್ಮದಂಗಲ್ ಶುರುವಾಗಿದೆ ಅಂತಿದ್ದಾರೆ. ದರ್ಗಾ ಕಾಮಗಾರಿಯಿಂದಾಗಿ ಕಿರಿಕಿರಿ ಆಗಿದೆ ಅಂತ ಹಿಂದೂಗಳಿಗೆ. ದೇವಸ್ಥಾನ ಹಾಗೂ ಅರಳಿ ಮರದ ಪೂಜೆಗೆ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ. ದರ್ಗಾಕ್ಕೆ ಬ್ಯಾರಿಕೇಡ್ ಹಾಕಿದ್ದಾರೆ. ಹಿಂದೂ ಸಂಘಟನೆಗಳು ಸಹಜವಾಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇತ್ತ ಲಿಂಗಾಯತರ ಕಲ್ಯಾಣ ಮಂಟಪದಲ್ಲಿ ನಿಖಾ ಮಾಡ್ತಾ ಇದ್ದಾರೆ. ಸೊ ಈಗ ಚಿತ್ರದುರ್ಗದಲ್ಲಿ ಹಿಂದೂ ಸಂಘಟನೆ ಭಾರಿ ಆಕ್ರೋಶವನ್ನ ವ್ಯಕ್ತಪಡಿಸಿ ತಮ್ಮ ಪ್ರತಿಭಟನೆಯನ್ನ ಈ ರೀತಿಯಾಗಿ ವ್ಯಕ್ತಪಡಿಸಿದ್ದಾರೆ. ಹೇಗೆ ನೋಡಿ. ರಾಜ್ಯದಲ್ಲಿ ಮತ್ತೆ ಶುರುವಾಯಿತು ಧರ್ಮದಂಗಲ್. ದರ್ಗಾ ಕಾಮಗಾರಿಯಿಂದ ಹಿಂದೂಗಳಿಗೆ ಕಿರಿಕಿರಿ. ದೇವಸ್ಥಾನಕ್ಕೂ ಹೋಗಂಗಿಲ್ಲ, ಅರಳಿ ಮರ ಸುತ್ತೋ ಹಾಗಿಲ್ಲ. ರಾಜ್ಯದಲ್ಲಿ ತಣ್ಣಗಾಗಿದ್ದ ಧರ್ಮದಂಗಲ್ ಈಗ ಶುರುವಾದಂತೆ ಕಾಡ್ತಾ ಇದೆ. ಚಿಕ್ಕಮಗಳೂರಿನ ಕೋಟೆ ಬಡಾವಣೆಯಲ್ಲಿರುವ ದರ್ಗಾ ಕಾಮಗಾರಿಯ ತೀವ್ರ ಆಕ್ಷೇಪ ವ್ಯಕ್ತವಾಗ್ತಾ ಇದೆ. ದರ್ಗಾದಲ್ಲಿ ಮುಸ್ಲಿಂ ಸಮುದಾಯ ಟೈಲ್ಸ್ಗಳನ್ನು ಹಾಕ್ತಾ ಇದ್ದು, ಅದರ ಪಕ್ಕದಲ್ಲೇ ಇರುವ ದೇವಸ್ಥಾನ ಹಾಗೂ ಅರಳಿ ಮರದ ಪೂಜೆಗೆ ಆಕ್ಷೇಪ ವ್ಯಕ್ತಪಡಿಸಿರುವುದು ಹಿಂದೂ ಸಂಘಟನೆಗಳ ಕಣ್ಣು ಕೆಂಪಗಾಗಿಸಿದೆ. ಇವತ್ತು ಬೆಳಗ್ಗೆ ಇರುಮುಡಿ ಕಟ್ಕೊಂಡು ಶಬರಿಮಲೆ ಕಡೆಗೆ ಹೊರಟ ಅಯ್ಯಪ್ಪ ಮಾಲಧಾರಿಗಳಿಗೆ ಆಘಾತ ಉಂಟಾಗಿದೆ. ದರ್ಗಾಕ್ಕೆ ಬ್ಯಾರಿಕೇಡ್ಗಳನ್ನು ಹಾಕಿದ ಪೊಲೀಸರು ಪಕ್ಕದ ದೇವಸ್ಥಾನ ಹಾಗೂ ಅರಳಿ ಮರಕ್ಕೆ ಹೋಗದಂತೆ ನಿರ್ಬಂಧ ಹೇರಿದ್ದಕ್ಕೆ ಹಿಂದೂ ಸಂಘಟನೆಗಳು ಸಿಟ್ಟಾಗಿದ್ದಾವೆ. ಮಧ್ಯಾಹ್ನ 1 ಗಂಟೆ ನಂತರ ದೇವಸ್ಥಾನಕ್ಕೆ ಹೋಗೋದಕ್ಕೆ ಅವಕಾಶ ಕೊಡ್ತೀವಿ ಅಂತ ಪೊಲೀಸರು ಹೇಳಿದ್ದಕ್ಕೆ ಅಯ್ಯಪ್ಪ ಮಾಲಧಾರಿಗಳು ಹಾಗೂ ಸ್ಥಳೀಯ ಬಿಜೆಪಿ ಮುಖಂಡರು ಪೊಲೀಸರೊಂದಿಗೆ ವಾಗ್ವಾದದಲ್ಲಿ ತೊಡಗಿದ್ರು. ಇಬ್ರು ಕನ್ವರ್ಟ್ ಆಗ್ತಾ ಇದ್ದಾರ. ಹೋಗ್ಬಿಡ್ತಾ ಇಲ್ಲ ನೀವು. ನ್ಯಾಯವಾಗಿ ಇಲ್ಲಿ ನೋಡಿ, ನೀವೇ ಇಲ್ಲಿ ಮುಸಲ್ಮಾನ್ ಮನೆಗಳು ಯಾವುದೂ ಇಲ್ಲ. ಮುಸಲ್ಮಾನ್ ದರ್ಗಾ ಹೆಂಗ್ ಬಂತು? ಇದು ಸುಳ್ಳು ಸೃಷ್ಟಿ ತಾನೆ. ಅರಳಿ ಕಟ್ಟೆ ಇದೆ ಪಕ್ಕದಲ್ಲೇ. ಹಳ್ಳಿ ಕಟ್ಟೆಗೆ ನಾಗರ ಕಳ್ಳಿ ಇಟ್ಬಿಟ್ಟು ಪೂಜೆ ಮಾಡ್ತಾ ಇದ್ದಾರೆ. ಆಂಜನೇಯನ ದೇವಸ್ಥಾನ ಇದೆ, ಭೂತಪ್ಪ ಇದೆ, ಹರಿಹರೇಶ್ವರನ ದೇವಸ್ಥಾನ, ಗಣಪತಿ ದೇವಾಲಯ ಎಲ್ಲ ಇದೆ. ಗಣಪತಿ ಉತ್ಸವ ಮಾಡ್ತೀವಿ, ಹನುಮಾನ್ ಜಯಂತಿ ಮಾಡ್ತೀವಿ, ಇಲ್ಲಿ ರಾಮ ಜಯಂತಿ ಮಾಡ್ತೀವಿ. ಎಲ್ಲ ಮಾಡಿದಾಗ ಇಡೀ ಕೋಟೆನಲ್ಲಿ ಯಾವೊಂದು ಮುಸಲ್ಮಾನ ಕುಟುಂಬಗಳು ಇಲ್ಲ ಅಂದಾಗ ದರ್ಗಾ ಎಲ್ಲಿಂದ ಹುಟ್ಟುತ್ತೆ? ಕಾಮಗಾರಿ ನಡೀತಾ ಇರುವ ಮಸೀದಿಗೆ ಬೇಕಾದ್ರೆ ಬ್ಯಾರಿಕೇಡ್ಗಳನ್ನು ಹಾಕೊಳ್ಳಿ, ಆದ್ರೆ ದೇವಸ್ಥಾನಕ್ಕೆ ಹೋಗದಂತೆ ಬ್ಯಾರಿಕೇಡ್ ಹಾಕೋದು ಎಷ್ಟು ಸರಿ ಅಂತ ಪ್ರತಿಭಟನಾಕಾರರು ಪ್ರಶ್ನಿಸಿದ್ರು. ಈ ವೇಳೆ ಕ್ಷಣಕಾಲ ಪರಿಸ್ಥಿತಿ ಬೂದಿ ಮುಚ್ಚಿದ ಕೆಂಡದಂತಿತ್ತು. ಲಿಂಗಾಯತರ ಕಲ್ಯಾಣ ಮಂಟಪದಲ್ಲಿ ನಿಖಾ. ಚಿತ್ರದುರ್ಗದಲ್ಲಿ ಹಿಂದೂ ಸಂಘಟನೆ ಆಕ್ರೋಶ. ಚಿತ್ರದುರ್ಗದಲ್ಲಿ ವೀರಶೈವ ಲಿಂಗಾಯತರ ಕಲ್ಯಾಣ ಮಂಟಪದಲ್ಲಿ ಅನ್ಯ ಧರ್ಮೀಯರ ಮದುವೆಗೆ ಅವಕಾಶ ಕೊಟ್ಟಿದ್ದಕ್ಕೆ ತೀವ್ರ ಆಕ್ರೋಶ ವ್ಯಕ್ತ ಆಗಿದೆ. ದಶಕಗಳಿಂದ ಈ ಕಲ್ಯಾಣ ಮಂಟಪ ಹಿಂದೂಗಳ ಧಾರ್ಮಿಕ ಹಾಗೂ ಶುಭ ಕಾರ್ಯಗಳಿಗೆ ಮೀಸಲಾಗಿತ್ತು. ಆದರೆ ಇತ್ತೀಚೆಗೆ ಅಧಿಕಾರಕ್ಕೆ ಬಂದಿರುವ ಭವನದ ಆಡಳಿತ ಸಮಿತಿಯು ಸಂಪ್ರದಾಯವನ್ನು ಗಾಳಿಗೆ ತೂರಿ ಮುಸ್ಲಿಮರಿಗೆ ಮದುವೆಗೆ ಅವಕಾಶ ಕೊಟ್ಟಿದ್ದು ಎಷ್ಟು ಸರಿ ಅಂತ ಪ್ರಶ್ನೆ ಮಾಡಿದೆ. ಮುಸ್ಲಿಮರ ಶಾದಿ ಮಹಲ್ಗಳಲ್ಲಿ ಹಿಂದೂಗಳ ವಿವಾಹ ಆಗೋಕೆ ಅವಕಾಶ ಕೊಡ್ತಾರಾ ಅಂತ ಪ್ರಶ್ನಿಸಿದ್ದಾರೆ. ನಮ್ಮದೇ ಆದ ಸಂಪ್ರದಾಯಗಳನ್ನ ಇಟ್ಕೊಂಡು ಮದುವೆ ಕಾರ್ಯಗಳನ್ನ ಮಾಡ್ತಾ ಇರ್ತೀವಿ. ಅದನ್ನ ವಿರೋಧಿಸಿ ಧಕ್ಕೆ ತರುವಂತ ಕೆಲಸವನ್ನು ಇವತ್ತು ವೀರಶೈವ ಕಲ್ಯಾಣ ಮಂಟಪವಾದ ಪಂಚಾಚಾರ ಕಲ್ಯಾಣ ಮಂಟಪ ಇದಕ್ಕೆ ಧಕ್ಕೆ ತಂದಿದೆ. ಇದನ್ನು ತೀವ್ರವಾಗಿ ಖಂಡಿಸ್ತೀವಿ. ಯೋಚನೆ ಮಾಡಬೇಕು, ಇವರಿಗೆ ನಾಚಿಕೆ ಆಗಬೇಕು ಆಡಳಿತ ಮಂಡಳಿಗೆ. ಇನ್ನು ಈ ಬಗ್ಗೆ ಪಂಚಾಚಾರ್ಯ ಕಲ್ಯಾಣ ಮಂಟಪದ ಆಡಳಿತ ಮಂಡಳಿಯನ್ನ ಕೇಳಿದ್ರೆ ಈ ಹಿಂದೆಯೂ ಕೂಡ ಅನ್ಯ ಧರ್ಮೀಯರ ವಿವಾಹಕ್ಕೆ ಇಲ್ಲಿ ಅವಕಾಶ ಕೊಡಲಾಗಿತ್ತು. ಅನ್ಯ ಧರ್ಮರಿಗೆ ಅವಕಾಶ ಕೊಟ್ಟರು ಮಾಂಸಾಹಾರ ನಿಷೇಧ ಅನ್ನೋ ನಿಯಮ ಇದೆ ಅಂತ ಸ್ಪಷ್ಟಪಡಿಸಿದೆ. ಇವತ್ತು ಮದುವೆ ಅಂತ ಒಂದು ದೊಡ್ಡ ಕಾರ್ಯದ ನಡೆದಿದೆ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಇದು ನಮ್ದೇ, ಇದು ನಾವು ಪೂರ್ವಿಕರು ಇಲ್ಲಿ ಮದುವೆ ಮಾಡತಕ್ಕಂಥ ಸ್ಥಳ ಅಂತಾರು ಹೇಳ್ಬೋದು. ಹಾಗಾಗಿ ನನಗೇನೋ ಒಂದು ದುರಾಲೋಚನೆ ಇಟ್ಕೊಂಡು ಮಾಡಿದಾರೋ ಅಥವಾ ಅವರು ಯಾರಾದ್ರೂ ಮತಾಂತರ ಆಗಿರ್ಬೋದೋ ಈಗ ಸಮಿತಿಯವರಂತೂ ನಾನಾದ್ರೂ ಭಾವಿಸ್ಬೇಕಾಗುತ್ತೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಚಿತ್ರದುರ್ಗ ಜನತೆ ಎಚ್ಚರಿಕೆ ಇಟ್ಕೋಬೇಕು, ಇಲ್ಲಿ ಮದುವೆ ಮಾಡೋದು ತಪ್ಪು. ಒಟ್ಟಾರೆ ಸಾರ್ವಜನಿಕರ ಕಲ್ಯಾಣ ಮಂಟಪಕ್ಕೂ ಧರ್ಮದಂಗಲ್ ಲಕ್ಕೆ ಇಟ್ಟಿದೆ. ಹೀಗೆ ಹಿಂದೂ ಮುಸ್ಲಿಮರ ಮಧ್ಯೆ ಒಳಗೊಳಗೆ ಧರ್ಮ ಸಂಘರ್ಷದ ಹೊಗೆಯಾಡ್ತಾ ಇರೋದು. ಇದು ಸ್ಫೋಟಿಸುವ ಮುನ್ನ ಸಂಬಂಧಪಟ್ಟವರು ಈ ದಂಗಲ್ಗೆ ಇತಿಶ್ರೀ ಹಾಡಬೇಕಾಗಿದೆ. ಪಬ್ಲಿಕ್ ಟಿವಿ, ಚಿಕ್ಕಮಗಳೂರು ಮತ್ತು ಚಿತ್ರದುರ್ಗ.